ಕೆಶಿಪ್ ರಸ್ತೆ ಕಾಮಗಾರಿ ಹೆಸರಲ್ಲಿ ರೈತರಿಗೆ ಪಂಗನಾಮ ಹಾಕಿ ಅಧಿಕಾರಿಗಳು ಕೋಟಿ ಲೂಟಿ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ನಾಗಮಂಗಲದ ಕುಡುಗಬಾರು ಗ್ರಾಮದಲ್ಲಿ ಮನೆ ಜಮೀನು ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡುವಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ. ಲಂಚ ನೀಡಿದವರಿಗೆ 1 ಕೋಟಿ ರೂಪಾಯಿವರೆಗೆ ಹಣ ನೀಡಲಾಗಿದ್ದು, ಬಡ ರೈತರಿಗೆ ಕೇವಲ ಲಕ್ಷಗಳಲ್ಲಿ ಪರಿಹಾರ ನೀಡಿ ಕೈತೊಳೆದುಕೊಳ್ಳಲಾಗಿದೆ. ಗ್ರಾಮದಲ್ಲಿ ಅಸ್ತಿತ್ವದಲ್ಲೇ ಇಲ್ಲದ ಬಸವೇಶ್ವರ ದೇವಸ್ಥಾನದ ಹೆಸರಲ್ಲಿ 24 ಲಕ್ಷ ರೂಪಾಯಿ ಹಣವನ್ನು ಅಧಿಕಾರಿಗಳು ಬಿಡುಗಡೆ ಮಾಡಿಸಿಕೊಂಡಿದ್ದಾರೆ ಎಂದು ಗ್ರಾಮಸ್ಥರು ದಾಖಲೆ ಸಮೇತ ಕಿಡಿಕಾರಿದ್ದಾರೆ. ಅಧಿಕಾರಿಗಳ ಈ ದೌರ್ಜನ್ಯ ಖಂಡಿಸಿ ಗ್ರಾಮಸ್ಥರು ರಸ್ತೆ ಕಾಮಗಾರಿ ತಡೆದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಹಾಗೂ ಜಿಲ್ಲಾಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಈ ಭ್ರಷ್ಟಾಚಾರದ ತನಿಖೆ ನಡೆಸಿ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ನಮ್ಮ ಮನೆ ಮುಂದೆನೇ ಇದೆ. ಆ ಮನೆನ 1 ಕೋಟಿ 6 ಲಕ್ಷಕ್ಕೆ ಖರೀದಿ ಮಾಡ್ಯಾರೆ. ಅದು ರಸ್ತೆಗೆ ಅಧಿಕೃತ ಅಲ್ಲ. ರಸ್ತೆ ಬಂದು ಸ್ಪಾಟಿಗೆ ಬೇಕಾಗಿ ಗೊತ್ತಿರೋಂಥ ಅಧಿಕಾರಿ ಕೊಡ್ತೀನಿ ಮೋರಿ ಮಾಡಿದ್ರು, ಏನು ಕೊಡಿಲ್ಲ. 1 ಕೊಂಡೆ ಜಮೀನು ಮನೆ ಹೊಡೆದ್ರು. ಅದೇ 9,80,000 ಇನ್ನೂ ಹಾಕಿಲ್ವ, ಕೊಡ್ತೀನಿ ಅಂತ ಕೊಡಲಿಲ್ಲ. ಏನು ಕೊಟ್ಟಿಲ್ಲ ಅವರು. ಕೊಡ್ತೀನಿ ಅಂತಾರೆ. ಎಲ್ಲ ಅಂಚಿನ ಆಯಿತು. ಕೊಟ್ಟರು 1 ಕೋಟಿ ಕೊಡ್ತಾರೆ, 70 ಕೊಟ್ಟಾರೆ ಮನೆ ಅಷ್ಟೇ. 9 ಗಂಟೆ 1,80,000ಕ್ಕೆ 1 ಕೊಂಡೆ ಮನೆ ಹೊಡ್ರೆ ಹೆಂಗೆ ಕಾದ? ನಾಲ್ಕು ಬಸ್ವೇ ಮಾಡ್ತೀವಿ ಅಂದ್ಬಿಟ್ಟು ಜಾಗ ಖರೀದಿ ಮಾಡವ್ರೆ. ಬಸ್ವೇ ಮಾಡ್ತೀನಿ ಅಂದ್ಬಿಟ್ಟು ಒಂದು ಕಡೆನೂ ಬಸ್ವೇ ಮಾಡಿಲ್ಲ. ನಾವು ಕುಡುಗ್ಬಾಳಲ್ಲಿ ಬಸ್ವೇ ಕಳೆದೋಗೋದೆ ಅಂತ ನಾವೇ ಇದು ಮಾಡಬೇಕು. ಆಮೇಲೆ ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ಯಾರು ಅಂತಂದರೆ ಕೆಶಿಪ್ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳೇ. ಮೂಲ ಟಾಪ್ ಟು ಬಾಟಮ್ ಯಾರಿದ್ದಾರೆ ಅವರೆಲ್ಲ ಅಧಿಕಾರಿ. ಅವರು ಸಣ್ಣ ಪುಟ್ಟ ಜನ ಕೇಳಿದ್ರೆ ಯಾರೂ ಜವಾಬ್ದಾರಿ ತೊಗೊಳ್ಳಲ್ಲ, ಕೇರ್ಲೆಸ್ ಮಾಡಿ ಹೊಂಟೈತಾರೆ. ಅದಕ್ಕೆ ಯಾರು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಅದು ಗಮನ ತಗೋಬೇಕು. ಸಣ್ಣ ಪುಟ್ಟ ರೈತರು ಹೋಗಿ ಕೇಳಿದ್ರೆ ಯಾರು ಕೊಡ್ತಲ್ಲ. ಅಸ್ಟೇಟ್ ಇಂಜಿನಿಯರ್ ಇರ್ಬೋದು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು. ಕೋಟಿ ಹಗರಣ ಆಗಿದೆ. ಅದೇ ಅದು ಕೋಟಿ ಹಗರಣ ಆಗಿದೆ ಅಂತಂದರೆ ನೈಜವಾಗಿ ಕಾಲಸ್ಥಿತಿನೇ ತೋರಿಸ್ತೀವಿ. ಒಂದು ಮನೆಗೆ 1 ಕೋಟಿ 8 ಲಕ್ಷ ಕೊಟ್ಟಿದ್ದಾರೆ. ಅದು ರಸ್ತೆಗೆ ಅಧಿಕೃತವೇ ಅಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕೇಳಿದ್ರೆ ಯಾರು ಕೇಳಿದ್ರೆ ಸರ್ವೇರು ತಪ್ಪು ಅದು ಅಧಿಕೃತವಾಗಿ ಸರಿಪಡಿಸ್ಬೋದಲ್ಲ. 1 ಕೋಟಿ 8 ಲಕ್ಷ ಯಾವ ರೀತಿ ಕೊಟ್ಟರು, ಏನಾಗಿದೆ? ಪಕ್ಕದಲ್ಲಿ ನಮ್ಮದು ಒಂದು ಅರ್ಧ ಕುಂಟೆ ಜಮೀನು ಹೋಗಿದೆ, ಮನೆ ಕಟ್ಟಿರೋ ಮನೆ ಹೋಗಿದೆ. ಅದಕ್ಕೆ ಬರೀ 16 ಲಕ್ಷ ಕೊಟ್ಟು ಮತ್ತು ಕೊಳಚೆ ನೀರಲ್ಲಿ ನಮ್ಮ ಮನೆ ಮಗಳಿಗೆ ಬಿಟ್ಟಿದ್ದಾರೆ. ಅದು ನೈಜ ಪರಿಸ್ಥಿತಿ ಫೋಟೋದಲ್ಲಿ ತೋರಿಸ್ತೀನಿ. ಬಸವಣ್ಣ ದೇವಸ್ಥಾನ ಅಲ್ಲೇ ಕೆಳಗಡೆ ಇತ್ತು, ಅದು ಕಟ್ಟಿಲ್ಲ. ಆ ದೇವಸ್ಥಾನಕ್ಕೆ ನಿಮ್ಮೂರು ದುಡ್ಡು ಇಲ್ಲೇ ಹಾಕಿ ಏನ್ಬಿಟ್ಟು ಹೊಂಟೋದ್ರು. ಅಷ್ಟೇ ತಿರ್ಗಿ ಈಗ ಆಗದೆ. ಯಾರು ತಗೊಂಡವ್ರೆ ಅದು ಇದು ಮಾಡ್ಬೇಕು, ನೀವು ಚೆಕ್ ಮಾಡಬೇಕು ಎಲ್ಲಿ ಹೋಗೋದೆ ಏನದೆ ಅಂತ. ಅಧಿಕಾರಿಗಳು ಇಟ್ಕೊಂಡು ದೇವಸ್ಥಾನ ಇಲ್ಲ, ಅದು ದುಡ್ಡು ತಿನ್ಕೋದ್ರಲ್ಲ. ದೇವಸ್ಥಾನ ಇದೆ ಅದು. ದುಡ್ಡನ್ನ ತಿನ್ಕೋದ್ರಲ್ಲ.